ನಮಸ್ತೆ ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಫ್ರೆಂಚ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ ಸ್ಲೈಸ್ 5, ಮೊಟ್ಟೆ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಸ್ಪೂನ್, ಎಣ್ಣೆ ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1 ಸ್ಪೂನ್. ಈಗ ಒಂದು ಬೌಲ್ ತಗೊಂಡು ಅದರಲ್ಲಿ ನಾವು ಮೊಟ್ಟೆನ ಒಡೆದು ಹಾಕ್ಕೊಬೇಕು. ಇದೇ ರೀತಿ 4 ಮೊಟ್ಟೆನೂ ಒಡೆದು ಹಾಕ್ಕೊಬೇಕು. ಇದು ಮಕ್ಕಳಿಗೆ ತುಂಬ ಇಷ್ಟವಾಗಿರೋ ಒಂದು ಸ್ನ್ಯಾಕ್ಸು. ಇದನ್ನು ಬೆಳಗಿನ ಟೈಮು ಮಾಡ್ಬೋದು ಅಥವಾ ಸಂಜೆ 4 ಗಂಟೆ ಎಲ್ಲಾದರೂ ಮಾಡ್ಬೋದು. ಈಗ ನಾನು ಮೊಟ್ಟೆ ಎಲ್ಲ ಒಡೆದು ಹಾಕ್ಕೊಂಡ್ಮೇಲೆ ಜೀರಿಗೆ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹಚ್ಚಾಕ್ಕೊಬೇಕು. ಇದೆಲ್ಲ ನಾವು ಫಸ್ಟ್ ಮೊಟ್ಟೆಗೆ ಹಾಕಬಾರ್ದು, ಯಾಕೆಂದರೆ ಮೊಟ್ಟೆಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ನಾನು ಒಂದು ಬೌಲಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮೊದಲೇ ನಾವು ಮೊಟ್ಟೆ ಜೊತೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ಈಗ ನಾವು ಇದನ್ನ ಎಲ್ಲ ಮೊಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನ ಒಂಚೂರು ಇದಿಲ್ಲದೆ ಹಂಗೆ ಗಂಟಿಲ್ಲದೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಇರುತ್ತೆ. ಈಗ ನಾವು ಬ್ರೆಡ್ ಸ್ಲೈಸನ್ನು ಟ್ರಯಾಂಗಲಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಸ್ಕ್ವೇರಲ್ಲಾದರೂ ಕಟ್ ಮಾಡ್ಕೊಬೋದು. ಈ ರೀತಿ ಕಟ್ ಮಾಡಿಕೊಂಡಿರೋ ಬ್ರೆಡ್ಡನ್ನು ನಾವು ಪಕ್ಕಕ್ಕೆ ಇಟ್ಕೊಂಡು ಹೆಂಚು ಕಾಯಕ್ಕಿಡಬೇಕು. ಚೆನ್ನಾಗಿ ಹೆಂಚು ಕಾದಿದ್ಮೇಲೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಹಾಕಿದ್ಮೇಲೆ ನಾವು ಮೊಟ್ಟೆ ಮಿಕ್ಸಲ್ಲಿ ಬ್ರೆಡ್ ಸ್ಲೈಸ್ ಒಂದು ತಗೊಂಡು ಎರಡೂ ಕಡೆ ಚೆನ್ನಾಗಿ ಡಿಪ್ ಮಾಡಿ ಹೆಂಚಿನ ಮೇಲೆ ಹಾಕೋಣ. ಅದೇ ರೀತಿ ಇನ್ನೂ ಒಂದು ಸ್ಲೈಸ್ ತಗೊಂಡು ಎರಡೂ ಕಡೆ ಚೆನ್ನಾಗಿ ಡಿಪ್ ಮಾಡಬೇಕು. ಗ್ಯಾಪ್ ಬಿಡಬಾರ್ದು, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನಿಮಗೆ ಹೆಂಚು ಮೇಲೆ ಒಂದು ಸ್ವಲ್ಪ ಮತ್ತು ಸುತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇದು ಮೊಟ್ಟೆ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸಾಕೋಣ. ಇದನ್ನು ಸಿಮ್ಮಲ್ಲೇ ಇಟ್ಟು ಬೇಯಿಸಬೇಕು, ಯಾಕೆಂದರೆ ಸಿಮ್ಮಲ್ಲಿ ಜೋರಾಗಿ ಫ್ಲೇಮ್ ತೆಗೆದ್ರೆ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲೇ ಇಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಈಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ನಾವಿದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಫ್ರೆಂಚ್ ಟೋಸ್ಟ್ ರೆಡಿಯಾಗಿದೆ.